ಗುಡ್ ಮಾರ್ನಿಂಗ್ ಅಮ್ಮಿ. ಗಾಡ್, ಏನ್ ಇವ್ ಶಾನೆ ಬಿರ್ನೆ ಇದ್ದಂಗೈತೆ. ಇಡಿಯಟ್, ಟೈಮ್ ಎಷ್ಟಾಯ್ತು ಅಂತ ನೋಡಿಲ್ವಾ? ಇಟ್ಸ್ 9 o'clock. ಅದ್ ನಿಂಗ್ ಬಿರ್ನೇನೆ ಅಲ್ವಾ? 9 ಗಂಟೆ. ಕರ್ಮ, ಆ ಕಮ್ಲಿ ಮತ್ತೆ ನಿಂಗಿ ಅಡ್ಡ ಸಿಗ್ತಾರೆ ಅಂತ ಅನ್ಕೊಂಡ್ರೆ ಇವನ್ ಬೇರೆ ಔಟ್ ಆಫ್ ಸಿಲೆಬಸ್. ಜರ್ಗೋಸಿ ಯಾಕೆ? ಪೆನ್ಸಿಲ್ ಬಾಕ್ಸ್ ತಗೋಬೇಕಾಗಿತ್ತು. ಅದಕ್ಕೆ ಹಿಂಗೆ ಕೇಳ್ತಾ ಇದ್ರೆ ನನ್ ಬಾಯಿಂದ ಏನೇನೋ ಹೇಳ್ಬೇಕಾಯ್ತದೆ. ಯಾಕೆ ಅಂತ ಯಾಕೆ? ಹೌದು, ಇಲ್ಲೇನ್ ಮಾಡ್ತಿದ್ಯಾ? ಅದು ಏನಿಲ್ಲ, ಜಸ್ಟ್ ವಾಕಿಂಗ್. ಓ, ವಾಕಿಂಗು. ಕಂಟಿನ್ಯೂ ಈಗ ಜರ್ಕ. ಓಕೆನಾ ಅಣ್ಣ? ಈಗೇನ್ ನಿನ್ ಮುಖದ ಮೇಲೆ ಬೆವರಿದ್ರೆ ಕಮ್ಲಿ ಮದ್ವೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ತಾಳ? ಏನ್ ಒಳ್ಳೆ ಹಿಂಗ ಆಡ್ತೀಯ? ರಾಕ್ಷಸಿ, ನಿಂಗಿದೆಲ್ಲ ಅರ್ಥ ಆಗಲ್ಲ. ನೀನು ಹೇಳಿದೆಲ್ಲ ನೆನಪಿದೆ ತಾನೆ? ಕಮ್ಲಿ ಅವರು ಕಾಲಿಂಗ್ ಬೆಲ್ ಹೊಡೆದಿದ ತಕ್ಷಣ ಓಡ್ ಬಂದು ಬಾಗಿಲು ತೆಗಿತಾರೆ, ಶಾಕ್ ಅಲ್ಲಿ ನಿಂತಿರ್ತಾರೆ. ಆಗ ನೀವೇನ್ ಮಾಡ್ಬೇಕು? ಸರ್ಪ್ರೈಸ್ ಅನ್ಬೇಕು. ಓಕೆ ಓಕೆ. ಅರೆ ಸರ್, ರಚನಾ ಬನ್ನಿ. ಯಾಕವಿ ಹಿಂಗ್ ನಗ್ತಿದ್ಯಾ? ಸರ್, ಏನಾಯ್ತು ಇವಳಿಗೆ? ಸರ್ಪ್ರೈಸ್. ಏನವಿ? ಏನಿಲ್ಲ ನಿಂಗಿ, ಬಾಗ್ಲು ತೆಗಿಯಕ್ಕೆ ಕಮ್ಲಿನೇ ಬರ್ತಾಳೆ ಅಂತ ನಮ್ಮಣ್ಣ ಖುಷಿಯಾಗಿದ್ದ. ನೋಡಿದ್ರೆ ನೀನ್ ಬಂದೆ. ಅಯ್ಯೋ ಸಾರಿ ಸರ್, ನಿಮ್ ಖುಷಿಗ್ ನಾನು ಹಿಂಗ್ ಕಲ್ಲಾಯ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಕಮ್ಲಿ ಅವರಲ್ಲಿ ಮ್ಯಾಲ್ ಕೋಣೆಯಲ್ಲಿ ಇರ್ಬೇಕು. ನಾನು ಅಡ್ಗೆ ಮನೆ ತವೇ ಇದ್ದೆ, ಅದಕ್ಕೆ ನಾನೇ ಬಂದೆ. ಇಲ್ಲಿ ಸರ್ಪ್ರೈಸ್ ಮಿಸ್ ಆದ್ರೆ ಏನಂತ? ನಾನು ಮೇಲ್ ಹೋಗಿ ಕಮ್ಲಿ ಅವ್ರನ್ನ ನೋಡ್ತೀನಿ. ಕಮ್ಲಿ ಅವರೇ, ನಿಮ್ಮ ನೋಡೋದಕ್ಕೆ ಅಂತ ಬಂದ್ರೆ ನೀವೇ ಕಾಣಿಸ್ತಿಲ್ವಲ್ಲ? ಕಮ್ಲಿ ಅವರೇ, ಕಮ್ಲಿ ಅವರೇ, ಕಮ್ಲಿ ಅವರೇ, ಕಮ್ಲಿ ಅವರೇ. ಹಾಯ್ ರಿಷಿ, ವಾಟ್ ಅ ಸರ್ಪ್ರೈಸ್. ಹೇ, ಸರ್ಪ್ರೈಸ್ ಅನ್ನೋದು ನನ್ ಡೈಲಾಗ್. ಯಾವಾಗ ಬಂದ್ರಿ ನೀವಿಬ್ರು? ಕಮ್ಲಿ ಅವರಲ್ಲಿ ಕಮ್ಲಿ ಇಲ್ಲೇ ಎಲ್ಲೋ ಇರ್ಬೇಕು, ಬಟ್ ಬೆಳಿಗ್ಗೆಯಿಂದ ನಾನು ಅವಳನ್ನ ನೋಡಿಲ್ಲ. ನಿಂಗಿ, ವೇರ್ಸ್ ಕಮ್ಲಿ? ಸರ್, ಇಲ್ಲೇ ಕೋಣೆಲ್ಲೇ ಇದ್ಲಲ್ಲ, ಎಲ್ಲುಂಟೋದ್ಲು? ಇಲ್ಲೂ ಇಲ್ಲ.
ಮನೆಯಲ್ಲೇ ಇಲ್ವಾ? ಅವಳು ಇದ್ದಾಳೆ ಅಂತ ಅನ್ಕೊಂಡು ಅವಳ ರೂಮಿಗೆ ಬರಕ್ ನಾನು ಭಯ ಪಡ್ಕೋತಿದ್ನಲ್ಲ. ಎಲ್ಲೋದ್ಲು? ಅಲ್ಲ, ನಿನ್ನೆ ರಾತ್ರಿ ಅವಳು ಇಲ್ಲಿ ಮಲ್ಕೊಂಡಿದ್ಲಲ್ವಾ? ನಾನು ಕಬೋರ್ಡ್ ಓಪನ್ ವೇಟ್, ಅಲ್ಲಿ ಏನೋ ನೋಡ್ದಂಗಾಯ್ತು. ನೆನ್ನೆ ಇಲ್ಲೇ ಇತ್ತಲ್ಲ. ನೆನ್ನೆ ರಾತ್ರಿ ಇದ್ದಂತ ಗಿಫ್ಟ್ ಬಾಕ್ಸ್ ಈಗಿಲ್ವಾ? ಎಲ್ಲೋಯ್ತು? ಅದ್ರ ಮೇಲೆ ಏನೋ ಬರ್ದಂಗಿತ್ತು. ನನ್ನ ಪ್ರೀತಿಯ ತಂಗಿಗೆ. ಓ ಮೈ ಗಾಡ್, ನನ್ನ ಪ್ರೀತಿಯ ತಂಗಿಗೆ ಗಿಫ್ಟ್ ಬಾಕ್ಸ್ ನ ಕಮಲಿ ಯಾರಿಗೆ ರೆಡಿ ಮಾಡಿದ್ದು? ವೇಳೆ ಅಂಬಿಗ. ಅಂಬಿನ ಮೀಟ್ ಮಾಡಕ್ ಹೋಗಿದ್ದಾಳ ಈಗ. ರಚನಾ, ತಿಂಡಿ ತಿಂದ? ಇಲ್ಲಾಂದ್ರೆ ನಾನೇನಾದ್ರೂ ಮಾಡ್ಕೊಡ್ತೀನಿ. ಇಲ್ಲ ಶಂಭು, ಅವಾಗ್ಲೇ ಆಯ್ತು. ನಿಂದು? ನಂದು ಆಯ್ತು, ಬೆಳಿಗ್ಗೆನೆ ತಿಂದೆ. ಓಕೆ. ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ತಲೆ ನೋವ್ತಾ ಇತ್ತು ನಿಂಗೆ. ಮನೇಲೆ ಕಾಫಿ ಕುಡಿಯೋಣ ಅಂತ ಅಂದ್ರೆ ನಮ್ಮಣ್ಣ ಬೇಡ ಕಮ್ಲಿ ಜೊತೆನೆ ಕಾಫಿ ಕುಡಿಯೋಣ ಅಂದ. ಸರಿ, ಫೋಟೋ ಶೂಟ್ ಮಾಡಿದ ಫೋಟೋಸು ಬಂದಿದೆ ಅಂದ್ರು. ಸರಿ, ನೋಡ್ತಾ ನೋಡ್ತಾ ಟೈಮ್ ಪಾಸ್ ಮಾಡೋಣ ಅಂತ ಹಂಗೆ ಬಂದಿದೆ. ಥ್ಯಾಂಕ್ಸ್ ರಚನಾ. ಈ ಗ್ಯಾಪ್ನಾಗೆ ನಾನು ನಿನ್ನ ನೋಡ್ದಂಗಾಯ್ತಲ್ಲ. ಕಮ್ಲಿನ ಹುಡ್ಕೊಂಡು ನಮ್ಮಣ್ಣ ಎಲ್ಲಿ ಹೋದ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ನಿಂಗೆ ನಿಜ ಹೇಳು, ನಾವ್ ಬರೋದ್ ಮುಂಚೆನೆ ಗೊತ್ತಾಗಿ ಕಮ್ಲಿ ಆಟ ಆಡಿಸ್ತಿದ್ದಾಳ ಏನ್ ಕತೆ? ಇಲ್ಲ ಕಣವಿ, ರಿಸಿ ಸರ್ ತಾವೆಲ್ಲ ಹಂಗ ಆಟ ಆಡ್ತಾಳ? ಅದು ಕರೆಕ್ಟೆ. ನಾನ್ ಬಂದ್ ಇಷ್ಟೊತ್ತಾದ್ರೂ ಕಮ್ಲಿ ಕಾಣಿಸ್ತಾನೆ ಇಲ್ವಲ್ಲ. ಯಾರ ರಚನಾ? ಒಂದ್ ನಿಮಿಷ ಬಂದೆ. ಅಲ್ಲ, ಇಲ್ಲೇ ಮಾತಾಡ್ಬೋದಲ್ವಾ? 2 minutes ಬಂದೆ. ಈ ಸಂಭು, ಅವಳು ಬರ್ತಾಳೆ, ನೀನ್ ಮೊದ್ಲು ಕಾಫಿ ಕುಡಿಲ್ಲ. ಹಲೋ. ಹಾಯ್ ಚಿನಾ. ಏಯ್, ಯಾವಾಗಂದ್ರೆ ಅವಾಗ ಕಾಲ್ ಮಾಡ್ತಿರ್ತೀಯಲ್ಲ, ಹೀಗೆ ಮಾಡ್ತಿದ್ರೆ ನಂಬರ್ ಬ್ಲಾಕ್ ಮಾಡ್ತೀನಿ ನೋಡು. ಅಗ್ಗೋಳು ಚಿನಾ, ಅಪಾಯಿಂಟ್ಮೆಂಟ್ ತಗೊಂಡ್ ಕಾಲ್ ಮಾಡಕ್ಕೆ ನೀನು ಅಲ್ಲಿ ಡಾಕ್ಟರ್ ಅಲ್ಲ, ನನ್ ದಿಲ್ ಡಾಕ್ಟರ್. ಇಲ್ಲಿ ಬೆಲ್ ಹೊಡಿತಾ ಇದ್ದಂಗೆ ನಾನ್ ನಿನಗೆ ರಿಂಗ್ ಹೊಡಿತೀನಿ. ಏಯ್, ಮಾತೆತ್ತಿದ್ರೆ ದಿಲ್ಲು ಹಾರ್ಟು ಚಿನ್ನ, ಇದನ್ ಹೇಳಕ್ಕೆ ಫೋನ್ ಮಾಡ್ತೀಯಾ? ನಿಜ ಹೇಳ್ಬೇಕು ಅಂದ್ರೆ ಚಿನಾ, ನಿನ್ನ ಮೀಟ್ ಮಾಡಕ್ ಫೋನ್ ಮಾಡಿದ್ದು. ನಾನ್ ನೆನ್ನೆನೆ ಹೇಳಿಲ್ವಾ ನಿನ್ಗೆ ನಮ್ಮನೇಲಿ ಯಾರು ಇರಲ್ಲ ಅಂತ? ಹೂ ಚಿನಾ, ನೀನ್ ಹೇಳ್ದೆ, ಅದ್ರ ಜೊತೆಗೆ ಇನ್ನ ಒಂದೇನೋ ಹೇಳಿದ್ದಲ್ಲ. ಏನು? ಯೋಚನೆ ಮಾಡು ಚಿನಾ ನೀನು. ನಾಳೆ ನಾವ್ ಯಾರು ಮನೇಲಿ ಇರಲ್ಲ. ನಾನು ಬರ್ತೀನಿ.
ಅದನ್ನೆಲ್ಲ ನೀನ್ ಯಾಕೆ ಹೇಳ್ಬೇಕು? ನಾನ್ ನೋಡ್ಬೇಕು ಅಂತ ಅಂದ್ರೆ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಕಂಡು ಹಿಡ್ಕೊಂಡು ಬಾ ನೋಡೋಣ. ಹಾ, ನನ್ನ ಮೀಟ್ ಮಾಡ್ಬೇಕು ಅಂದ್ರೆ ನಾನು ಎಲ್ಲಿರ್ತೀನಿ ಅಂತ ಕಂಡಿಡಿ ಅಂತ ಹೇಳಿದ್ದೆ. ಸೊ ವಾಟ್? ಅದಕ್ಕೆ ನಿನ್ನ ಮೀಟ್ ಮಾಡಕ್ಕೆ ಆರ್ಕೊಂಡ್ ಬಂದಿದ್ದೀನಿ. ಅಯ್ಯೋ ದಡ್ಡ, ನಾನು ಎಲ್ಲಿದ್ದೀನಿ ಅಂತ ಹುಡ್ಕೋಕಾಗ್ದೆ ಈ ತರ ಡ್ರಾಮಾ ಆಡ್ತಿದ್ಯಾ? ನೀನ್ ಎಲ್ಲಿದ್ಯಾ ಅಂತ ನಮಗ್ ಚೆನ್ನಾಗ್ ಗೊತ್ತು. ಎಲ್ಲಿ? ಮನೇಲಿ. ಹೀಗೆಲ್ಲ ಹೇಳಿದ್ರೆ ನಾನು ನಿಜ ಹೇಳ್ತೀನಿ ಅಂತ ಅನ್ಕೋಬೇಡ. ನಾನು ನಮ್ಮ ಮನೇಲಿ ಇಲ್ಲ. ಹೌದು ಚಿನ್ನ, ನೀನು ನಿಮ್ ಮನೇಲಿ ಇಲ್ಲ ಅಂತ ಗೊತ್ತು. ಆದ್ರೆ ಇದೇನ್ ಬಂಡೀಪುರ ಕಾಡಲ್ವಲ್ಲ. ಮನೆ ಅಂದ್ರೆ ಏನ್ ನಿಮ್ ಮನೇನ ಆಗ್ಬೇಕು ಅಂತ ಏನಾದ್ರು ರೂಲ್ಸ್ ಇದ್ಯಾ? ಹಂಗೆ ಸ್ಟ್ರೈಟ್ ಬಂದು ಸ್ವಲ್ಪ ಲೆಫ್ಟ್ ತಿರುಗು ಚಿನ್ನ. ನಿಂಗಿ ಕಮಲಿ ಅವ್ರಿಗೆ ಫೋನ್ ಮಾಡಿದೆ, ಫೋನ್ ಪಿಕ್ ಮಾಡ್ತಾ ಇಲ್ಲ. ಮನೆಯೆಲ್ಲ ಹುಡುಕ್ದೆ, ಅವರೆಲ್ಲೂ ಇಲ್ಲ. ಕೋಪ ಮಾಡ್ಕೊಂಡು ಏನ್ ಸಕ್ಕದಾಗ ಕಾಣಿಸ್ತೀಯ ಚಿನ್ನ. ಯಾರೋ ಸವಾಲ್ ಹಾಕಿದ್ರು ಕಂಡಿಡಿಯಕ್ಕಾಗಲ್ಲ ಅಂತ, ಹಂಗೆ ನಾವು. ಅಯ್ಯೋ, ನಾನೆಲ್ಲಪ್ಪ ಸವಾಲ್ ಹಾಕ್ದೆ? ಮೊದ್ಲು ಹೊರಡು ನೀನು. ನೋಡು ಚಿನ್ನ, ನಾವಿಬ್ರು ಒಂಥರ ಮ್ಯಾಗ್ನೆಟ್ ಇದ್ದಂಗೆ. ಅವತ್ತು ವ್ಯಾಲೆಂಟೈನ್ಸ್ ಡೇ ದಿನ ಮೀಟ್ ಮಾಡ್ಲಿಲ್ವಾ? ಅವತ್ತ ನಮ್ಮಿಬ್ರು ಆಯಸ್ಕಂತ ವರ್ಕೌಟ್ ಆಗೈತು. ಇನ್ನ ನೀನ್ ಎಷ್ಟೇ ಕಿಲೋಮೀಟರ್ ದೂರದಲ್ಲಿರೋ ನನಗೆ ಗೊತ್ತಾಗೋಗುತ್ತೆ. ಕೈಗೆ ಸಿಗೋ ಕಲ್ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ. ಹೊರಡು ಇಲ್ಲಿಂದ. ಯಾವಾಗ್ಲೂ ಇಂಥ ಟೈಮಲ್ಲೇ ಬಂದು ಟಾರ್ಚರ್ ಕೊಡ್ತಿಲ್ಲ. ಯಾರಾದ್ರೂ ನೋಡಿದ್ರೆ ಏನ್ ಹೇಳಿ? ಇರೋ ಐಡಿಯಾ ಕೊಡ್ತೀನಿ. ಪ್ಲಂಬರ್ ಅವನು. ಪ್ಲಂಬರ? ತಲೆ ಕೆಟ್ಟಿದ್ಯಾ ನಿನ್ಗೆ? ಹೊರಡು ಇಲ್ಲಿಂದ. ನಮ್ ಬುಲ್ಬುಲ್ನ ಮೀಟ್ ಮಾಡಿ ಪ್ರೀತಿಯಿಂದ 4 ಮಾತಾಡೋಣ ಅಂತ ಬಂದ್ರೆ 4 ಮಾತನ್ನು ಹೋಗು 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 ಅನ್ನೋದೆಲ್ಲ ಕಳೆದು ಬಿಡ್ತೀಯಲ್ಲ. ಹಿಂಗಾದ್ರೆ ಹೆಂಗೆ ನನ್ನ ಲೈಫು? ರಚನಾ, ಅಯ್ಯೋ ಚಂಬು ಬಂದ. ಅವ್ನು ನೋಡಿದ್ರೆ ಅಷ್ಟೇ. ಪ್ಲೀಸ್ ಇಲ್ಲಿಂದ ಹೋಗು. ಇವಾಗ ಹೋದ್ರೆ ಕಾಣಿಸಲ್ವಾ? ಪರವಾಗಿಲ್ವಾ? ಅಯ್ಯೋ ಹೌದಲ್ಲ, ಬಚ್ಚಿಟ್ಕೊ, ಹೋಗು. ರಚನಾ, ಇಲ್ಲೇನ್ ಮಾಡ್ತಿದ್ಯಾ? ಫೋನ್ ಬಂತಲ್ಲ, ಅದಕ್ಕೆ ಮಾತಾಡೋಣ ಅಂತ ಬಂದೆ. ಮತ್ತೆ ಈಗ ಮಾತಾಡ್ತಿಲ್ಲ ಅಲ್ವಾ? ಅದು ಮಾತಾಡಿ ಹಾಗೆ. ಓ, ಕಮ್ಲಿ ಹುಡುಕ್ತಿದ್ಯಾ? ಹಾ. ಅಯ್ಯೋ, ಕಮ್ಲಿ ಇಲ್ಲೆಲ್ಲೂ ಇಲ್ಲ, ಬಾ. ನೀನ್ ಹೋಗಿರು, ಬರ್ತೀನಿ. ಅಯ್ಯೋ, ರಿಷಿ ಸರ್ ನಿಂಗೆ ಹುಡುಕ್ತವ್ರೆ, ನೀನ್ ಬಾ. ಬಾ ರಚನಾ. ಸೋಡಾ ಬಿಡಿ ನನ್ ಮಗ ಬಲ್ವಂತವಾಗಿ ಹೇಳ್ಕೊಂಡು ಹೋಗ್ತಾನ ನಮ್ ಬುಲ್ಬುಲ್ನ. ಯಾವಾಗ್ಲೂ ಇದೇ ಕೆಲಸ ಆಗೋಯ್ತಿ ಒಂದು ಕಬಾಬ್ ಮೇ ಹಡ್ಡಿ. ಕಮಲಿ ಅಲ್ಲಿಗೆ ಹೋಗಿದ್ದಾಳೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಡೈರೆಕ್ಟ್ ಅಂಬಿಗೆ ಕಾಲ್ ಮಾಡೋದೇ ಸರಿ ಅನ್ಸುತ್ತೆ. ಇವಳು ಫೋನೇ ಪಿಕ್ ಮಾಡ್ತಿಲ್ವಲ್ಲ. ಹಾ, ಕಮಲಿಗೆ ಮಾಡೋಣ. ಗಾಡ್, ಇವಳು ಫೋನ್ ಪಿಕ್ ಮಾಡ್ತಿಲ್ಲ. ಇಬ್ರು ಪಿಕ್ ಮಾಡ್ತಿಲ್ಲ ಅಂದ್ರೆ ಇಬ್ರು ಒಟ್ಟಿಗೆ ಇದ್ದಾರಾ? ನನ್ನ
ಕಾಲ್ನ ಬೇಕು ಅಂತಾನೆ ಪಿಕ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ರಾ? ಇದನ್ನ ಹೇಗ್ ತಿಳ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ವಲ್ಲ.